ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಆದಂತಹ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಸ್ವಲ್ಪ ಇಂಪಾರ್ಟೆಂಟು, ಬಿಕಾಸ್ ಒ ಎಸ್ಸಿನ ಕ್ವೆಶನ್ಸು 1 to 2 ಕ್ವೆಶನ್ಸ್ ಒಂದೊಂದು ಸತಿ ಬರ್ತಾ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಒ ಎಸ್ಸು ಏನೆಲ್ಲ ಇದೆ, ಕರ್ನಲ್ ಅಂದರೆ ಏನು, ಇದೆಲ್ಲವನ್ನು ನೋಡುವಂತಹ ಕ್ಲಾಸು ಇದಾಗಿರುತ್ತೆ. ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಆಪರೇಟಿಂಗ್ ಸಿಸ್ಟಮ್ ಹೆಸರೇ ಹೇಳ್ತಾ ಇರುವ ಹಾಗೆ ಯಾವುದರಿಂದ ಎಂಟೈರ್ ಕಂಪ್ಯೂಟರ್ ಆಪರೇಷನ್ ನಡೆಯುತ್ತೋ ಅದು ಆಪರೇಟಿಂಗ್ ಸಿಸ್ಟಮ್. ನಮ್ಮ ಸಾಫ್ಟ್ವೇರ್ ಕಾನ್ಸೆಪ್ಟ್ಸಿನ ಕ್ಲಾಸಿನಲ್ಲಿ ನಾವು ನೋಡಿದ್ದೀವಿ, ಆಪರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಈಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ಇದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. ಮತ್ತು ಇದು ನಾವೇನು ಒಂದು ರೀತಿಯಾದಂತಹ ಚಿಹ್ನೆಯನ್ನು ನೋಡ್ತಾ ಇದ್ದೀವಿ. ಸಾಮಾನ್ಯ ಯೂಸರ್ ನಾವು, ನಮ್ಗೆ ಅರ್ಥ ಆಗದೇ ಇರುವಂತಹ ಕಂಪ್ಯೂಟರು, ಅದೆರಡರ ಮಧ್ಯೆ ಒಂದು ಇಂಟರ್ಫೇಸ್ ಅಂತ ಏನು ಹೇಳ್ತೀವಿ. ಅದೆರಡರ ಮಧ್ಯೆ ಇಂಟರ್ಫೇಸೇ ನಮಗೆ ಆಪರೇಟಿಂಗ್ ಸಿಸ್ಟಮ್. ನಾವು ಒಂಥರ ಅತಿಸಾಮಾನ್ಯರಲ್ಲಿ ಸಾಮಾನ್ಯರು ಕಂಪ್ಯೂಟರ್ ಅನ್ನುವ ಮಷೀನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಇಂಟರ್ಫೇಸ್ ಬೇಕು. ಹೇಗೆ ಭಗವಂತನ ರೀಚ್ ಆಗೋಕ್ಕೆ ಗುರುಗಳು ಬೇಕೋ ಅದೇ ರೀತಿಯಾಗಿ ಇಂಟರ್ಫೇಸ್ ಬೇಕು. ಗೊತ್ತಾಯ್ತಾ? ಎಲ್ಲ ಡೀಟೇಲ್ಸು, ಹಾರ್ಡ್ವೇರಿನ ಡೀಟೇಲ್ಸ್ ಆಗಿರ್ಬೋದು ಮತ್ತು ಎಲ್ಲ ಆಪರೇಷನ್ಸಿನ ಡೀಟೇಲ್ಸ್ ಆಫ್ ದ ಕಂಪ್ಯೂಟರನ್ನು ಇದು ಕಂಟ್ರೋಲ್ ಮಾಡುತ್ತೆ. ಯಾವುದೇ ಒಂದು ಸಂಶಯ ಬೇಡ ಇದರಲ್ಲಿ. ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ಕಂಪ್ಯೂಟರ್ ಬೂಟ್ ಆದ ತಕ್ಷಣ ನಿಮಗೆ ಒಂದು ಸಾಫ್ಟ್ವೇರ್ ರೂಟೀನ್ ಇರುತ್ತೆ. ಆ ಸಾಫ್ಟ್ವೇರ್ ರೂಟೀನ್ ಕಿಕ್ಕಿನ್ ಆಗುತ್ತೆ ಅಂತ ಒಂದಾದ್ಮೇಲೆ ನನ್ನ ಫಂಕ್ಷನ್ಸ್ ಏನು ರನ್ ಆಗಿ ನಿಮಗೆ ಔಟ್ಪುಟ್ ಸಿಗುತ್ತೋ ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಅದರಲ್ಲಿ ಹಾರ್ಡ್ವೇರು, ಅಪ್ಲಿಕೇಶನ್ಸು ಎಲ್ಲವೂ ರನ್ ಆಗುವಂಥದ್ದು. ಇದಷ್ಟು ಸಂಕ್ಷಿಪ್ತವಾಗಿ ಆಪರೇಟಿಂಗ್ ಸಿಸ್ಟಮ್ಸ್ ಬಗ್ಗೆ. ಮೊಬೈಲಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತಾ? ಖಂಡಿತ ಇರುತ್ತೆ. ಆ್ಯಂಡ್ರಾಯ್ಡ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್. iOS, ಐಫೋನ್ ಅಂತ ಹೇಳ್ತೀವಿ, ಐಪ್ಯಾಡ್ ಅಂತ ಹೇಳ್ತೀವಿ, ಅದಕ್ಕೆಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್. ಅದೇ ಹಾರ್ಡ್ವೇರ್ನು ನಾವು ಚೆಕ್ ಮಾಡಬೇಕಲ್ಲ, ಎಲ್ಲ ಇದೆಯಾ ಇಲ್ಲ ಅಂತ. ಓಕೆ, ಆಪರೇಟಿಂಗ್ ಸಿಸ್ಟಮಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಬಂದ್ಬಿಟ್ಟು ಕರ್ನಲ್, ಹೃದಯ, ಮೆದುಳು. ಆಪರೇಟಿಂಗ್ ಸಿಸ್ಟಮಿನ ಹೃದಯ ಮತ್ತು ಮೆದುಳು ಅಂತ ನಾವಿದನ್ನು ನೋಡಬಹುದು. ಮತ್ತು ಈ ನಮ್ಮ ಕರ್ನಲ್ ಏನಿದೆ, ನಮ್ಮ ಅಪ್ಲಿಕೇಶನ್ನು ಮತ್ತು ನಮ್ಮ ಹಾರ್ಡ್ವೇರ್ ಡಿವೈಸಸ್ ಇದರ ಮಧ್ಯೆ ಇಂಟರ್ಯಾಕ್ಷನನ್ನು ಮಾಡುವಂಥದ್ದು. ಇಟ್ ಇಂಟರ್ಯಾಕ್ಟ್ಸ್ ವಿತ್ ಹಾರ್ಡ್ವೇರ್, ಆ್ಯಂಡ್ ಟಾಸ್ಕ್ಸು ಕೆಲವೊಂದು, ಲೈಕ್ ಮೆಮೊರಿ ಮ್ಯಾನೇಜ್ಮೆಂಟು ಮತ್ತು ಟೈಮ್ ಸ್ಕೆಡ್ಯೂಲಿಂಗು, ಅಂದರೆ ಏನೆಲ್ಲ ನೆಕ್ಸ್ಟ್ ಯಾವುದು ಸ್ಕೆಡ್ಯೂಲ್ ಆಗಬೇಕು ಇವೆಲ್ಲವನ್ನು ಮಾಡುವಂಥದ್ದು. ಮತ್ತು ಲೆಟಸೆ ನಮ್ಮದು ಡ್ರೈವ್ಗಳಿರುತ್ತೆ, C ಡ್ರೈವು, D ಡ್ರೈವು, E ಡ್ರೈವು, F ಡ್ರೈವು. ಆ ಡ್ರೈವ್ಗಳಲ್ಲಿ ಫೈಲ್ಸ್ ಇರುತ್ತೆ. ಆ ಫೈಲ್ಸ್ಗಳನ್ನು ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಅದು ಕರ್ನಲ್ ಮಾಡುವಂಥದ್ದು. ಓಕೆ, ಕೋರ್ ಆಪರೇಟಿಂಗ್ ಸಿಸ್ಟಮ್ಮು ಎಲ್ಲ ಇನ್ಪುಟ್ ಔಟ್ಪುಟ್ ಡಿವೈಸಸ್ಸನ್ನು ಸಪೋರ್ಟ್ ಮಾಡುತ್ತೆ. ಯಾವುದೇ ಒಂದು ಸಂಶಯ ಬೇಡ. ಇಟ್ ಸಪೋರ್ಟ್ಸ್ ಆಲ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. ಎಂಥ ಅದ್ಭುತವಾದಂಥದ್ದು ಅಂದರೆ, ಅದಕ್ಕೆ ನಾನು ಹೃದಯ ಮತ್ತು ಮೆದುಳು ಹೊಂದಿದ್ದೆ. ಯಾವುದು ನಮ್ಮ ಎಂಟೈರ್ ಫಂಕ್ಷನಿಂಗ್ ಆಫ್ ದ ಡೇನ ಕಂಟ್ರೋಲ್ ಮಾಡುತ್ತೆ ಅದು ಕರ್ನಲ್ ಆಗುತ್ತೆ. ಹಾಗಿದ್ರೆ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಏನು? ಆಪರೇಟಿಂಗ್ ಸಿಸ್ಟಮ್ದು ಒಂದೆರಡು ಫಂಕ್ಷನ್ ಅಲ್ಲ. ಮೆಮೊರಿ ನೋಡಬೇಕು, ಹಾರ್ಡ್ವೇರ್ ನೋಡಬೇಕು, ಫೈಲ್ಸ್ ನೋಡಬೇಕು, ಹೌದಾ, ಟೈಮ್ ಮ್ಯಾನೇಜ್ಮೆಂಟ್ ನೋಡಬೇಕು, ಇವೆಲ್ಲವೂ ನೋಡಬೇಕು, ಟೈಮ್ ಸ್ಕೆಡ್ಯೂಲಿಂಗ್ ನೋಡಬೇಕು. ಹಾಗಿದ್ದರೆ ಒಂದೊಂದಾಗಿ ಇದರ ಫಂಕ್ಷನ್ಸ್ ಆಫ್ ನಮ್ಮ ಆಪರೇಟಿಂಗ್ ಸಿಸ್ಟಮನ್ನು ನೋಡೋಣ. ಮೊದಲು ಮೆಮೊರಿ ಮ್ಯಾನೇಜ್ಮೆಂಟ್. ನಿಮಗೆ ಗೊತ್ತೇ ಇದೆ, ಮೆಮೊರಿಯಲ್ಲಿ
ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್, ರೋಮು, ಸೆಕೆಂಡರಿ ಮೆಮೊರಿಯಲ್ಲಿ ಆಪ್ಟಿಕಲ್ ಡಿಸ್ಕ್ಸು, ಮ್ಯಾಗ್ನೆಟಿಕ್ ಮೆಮೊರಿ ಮತ್ತು ಸಾಲಿಡ್ ಸ್ಟೇಟ್ ಡಿವೈಸಸ್ಸು ಇವೆಲ್ಲ ಇರುವಂಥದ್ದು. ಈಗ ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ಏನು ಅಂದರೆ, ಎಲ್ಲಿ ಫ್ರೀ ಇದೆ, ಮೆಮೊರಿ ಯಾವುದು ಬಿಡುವಾಗಿದೆ ಅದನ್ನು ಟ್ರ್ಯಾಕ್ ಮಾಡೋದು, ಅದನ್ನು ಮ್ಯಾನೇಜ್ ಮಾಡುತ್ತೆ ಅಲ್ವಾ. ಸುಂದರವಾದಂತಹ ಒಂದು ವರ್ಕು. ದೆನ್ ಅದಲ್ಲದೆ ಯಾವುದು ಯೂಸ್ ಆಗ್ತಾಯಿದೆ, ಯಾವುದು ಸದ್ಯದ ಉಪಯೋಗದಲ್ಲಿದೆ, ಯಾಕಂದರೆ ಮತ್ತೆ ಅದಕ್ಕೆ ವರ್ಕನ್ನು ಅಲೋಕೇಟ್ ಮಾಡದೇ ಇರೋದಕ್ಕೆ ರ್ಯಾಮಲ್ಲಿ. ಓಕೆ, ದೆನ್ ಸೊ ಯಾವ ಪ್ರಾಸೆಸ್ಸನ್ನು ಎಲ್ಲಿಗೆ ಅಪ್ಲೋಡ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಸೆಸ್ ಇದೆ, ಎಲ್ಲಿ ಫ್ರೀ ಇದೆ, ಎಲ್ಲಿ ಯೂಸ್ ಆಗಿದೆ ಅಂತ ಗೊತ್ತಾದರೆ ನಾವು ಆ ಪ್ರಾಸೆಸ್ನ ಎಲ್ಲಿಗೂ ಅಪ್ಲೋಡ್ ಮಾಡ್ಬೋದು. ಎಲ್ಲಿಗೆ ಅಪ್ಲೋಡ್ ಮಾಡಬೇಕು, ಯಾವುದು ಅವೈಲಬಲ್ ಆದ ತಕ್ಷಣ ಅದಕ್ಕೆ ನಾವು ರೀಪ್ಲೇಸ್ಮೆಂಟಾಗಿ ಕಳಿಸ್ಬೋದು. ಇವೆಲ್ಲ ವರ್ಕ್ಸು ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ನಮ್ಮ ಆಪರೇಟಿಂಗ್ ಸಿಸ್ಟಮ್. ಆ್ಯಂಡ್ರಾಯ್ಡ್ OS ಸೂಪರಪ್ಪ. ಯಾಕೆ ಸೂಪರು ಅಂದರೆ ಅದರದ್ದು ಮೆಮೊರಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಆ್ಯಂಡ್ರಾಯ್ಡ್ OS ಒಂದೇನ ಇರೋದು? ಖಂಡಿತ ಇಲ್ಲ. ನಮಗೆ ಗೊತ್ತಿರೋದು ಆ್ಯಂಡ್ರಾಯ್ಡು, iOS. ಯೂನಿಕ್ಸ್ ಅಂತ ಒಂದಿದೆ, ಲಿನಕ್ಸ್ ಅಂತ ಒಂದಿದೆ, ಹಾರ್ಮೋನಿ ಅಂತ ಒಂದಿದೆ, ಸಾಕಷ್ಟು ಇದ್ದಾವೆ. ಆದರೆ ಇವು ಯಾಕೆ ಪಾಪ್ಯುಲರ್ ಆಗ್ತವೆ ಅಂತ ಅಂದರೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ. ದಟ್ ಈಸ್ ಮೆಮೊರಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಬರ್ತಾ ಇರುವ ಹಾಗೆ ನಾನಾಗಲೇ ಹೇಳಿದೆ ಎಲ್ಲಿ ಉಪಯೋಗಿಸ್ಬೇಕು, ಎಲ್ಲಿ ಇದು ಮಾಡಬೇಕು ಅಂತ. ಒಂದ್ಸತೆ ಇದಾಯಿತು, ಇದು ಅವೈಲಬಲ್ ಆಯಿತು, ಇದಕ್ಕೆ ಅಲೋಕೇಟ್ ಆಯಿತು, ಅದಾದಮೇಲೆ ಅದರದ್ದು ಫಂಕ್ಷನ್ ಆಯಿತು, ಅದಕ್ಕೆ ಡಿಅಲೋಕೇಟ್ ಆಯಿತು ಮೆಮೊರಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಾವು ಫೈಲ್ ಓಪನ್ ಮಾಡಿದ್ದೀವಿ, ಒಂದು ವರ್ಡ್ ಫೈಲ್ ಓಪನ್ ಮಾಡಿರೋದು ಒಂದು ಮೆಮೊರಿಯಲ್ಲಿ ಅದು ಫಂಕ್ಷನ್ ಆಗ್ತಾಯಿದೆ, ವರ್ಡ್ ಫೈಲು. ಅದೇ ಟೈಮಲ್ಲಿ ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡಿದ್ವಿ, ಅದ್ರ ಮೇಲೆ ಅದು ಓವರ್ ರೈಟ್ ಆಗಬಾರ್ದು. ಯಾವುದು ಅಂದರೆ ಅದೇ ಮೆಮೊರಿಯಲ್ಲಿ ಮತ್ತೆ ರನ್ ಮಾಡಬಾರ್ದು, ಆವಾಗ ಕ್ರ್ಯಾಶ್ ಆಗುತ್ತೆ, ರೈಟ್. ಸೊ ಇದೆಲ್ಲ ಟಾಸ್ಕ್ಸ್ ಏನಿದೆ ಇದೆಲ್ಲವನ್ನು ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ದೆನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಪ್ರಾಸೆಸ್ ಮ್ಯಾನೇಜ್ಮೆಂಟು ನಮಗೆ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಇದೆ, ಪ್ರೋಗ್ರಾಮು ಲೆಟಸ್ ಒಂದು ಗೇಮ್ ಆಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಬಿಕಾಸ್ ಎ ಗೇಮ್ ಈಸ್ ಆಲ್ಸೋ ಅ ಪ್ರೋಗ್ರಾಮ್, ರೈಟ್. ಈ ಪ್ರೋಗ್ರಾಮು ಎಕ್ಸಿಕ್ಯೂಟ್ ಮಾಡಿ, ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನಮ್ಗೆ ಏನೆಲ್ಲ ರಿಸೋರ್ಸಸ್ ಬೇಕು, ಏನೆಲ್ಲ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಬೇಕು. ಒಂದು ಮಾನಿಟರ್ ಬೇಕು, ಯಾಕಂದರೆ ನಮ್ಮ ಗೇಮ್ ಕಾಣಿಸ್ಬೇಕು. ಇನ್ನೊಂದು CPU ಟೈಮ್ ಬೇಕು. ಇನ್ನೊಂದು ಮೆಮೊರಿ ಅಲೋಕೇಶನ್ ಬೇಕು. ಅದು ರಿಜಿಸ್ಟರ್, CPU ರಿಜಿಸ್ಟರ್ಸ್ ಆಗಿರ್ಬೋದು, ಬೇರೆ ಮೆಮೊರೀಸ್ ಆಗಿರ್ಬೋದು, ಮತ್ತು ಬೇರೆ ಸ್ಪೀಕರ್ಸ್ ಬೇಕು. ಓಕೆ, ಗೇಮ್ ಆಡೋರಿಗೆ ಜಾಯ್ಸ್ಟಿಕ್ ಬೇಕು. ಇದೆಲ್ಲ ಬೇಕು ಅಂತ ಫಸ್ಟು OS ಡಿಟರ್ಮೈನ್ ಮಾಡುತ್ತೆ, ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ಇದೆಲ್ಲ ಬೇಕು ಅಂತ. ಇದನ್ನೆಲ್ಲದಕ್ಕೂ ಒಂಥರ, ಈಗ ನೀವು ಯಾವುದಾದ್ರೂ ದಾಸೋಹ, ಯಾವುದಾದ್ರೂ ಜಾತ್ರೆಗೆ ಹೋದರೆ ಒಬ್ಬ ಮೇನ್ ಪರ್ಸನ್ನು ಅಡುಗೆಯನ್ನು ಎಷ್ಟು ರೀತಿ ಹೇಗೆ ಬಡಿಸ್ಬೇಕು ಬಂದಿರೋ ಜನರಿಗೆ ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆ ಮ್ಯಾನೇಜಿಂಗ್ ವರ್ಕೆ ನಮ್ಮ
ಆಪ್ರೇಟಿಂಗ್ ಸಿಸ್ಟಮ್ ಮಾಡೋದು. ಸೊ ಇದನ್ನು ಅಲೋಕೇಟ್ ಮಾಡುತ್ತಾ ಮೆಮೊರಿ, ಮಾನಿಟರ್ ಇಷ್ಟು ಟೈಮ್ ತಗೋ, ಸಿ ಪಿ ಯುದು ಇಷ್ಟು ಟೈಮ್ ತಗೋ, ರ್ಯಾಮ್ದು ಇಷ್ಟು ಟೈಮ್ ತಗೋ, ಇದಕ್ಕಿಂತ ಹೈಯರ್ ಫ್ರೇಮಾಗಿದ್ದ ಗ್ರಾಫಿಕ್ಸ್ ಕಾರ್ಡ್ ಅದರದ್ದು ಇಷ್ಟು ಟೈಮ್ ತಗೋ ಅಂತ ಹೇಳುವಂಥದ್ದು. ಅದಾದಮೇಲೆ ಒಂದು ಸತಿ ಅದಾಯಿತಾ, ಅದನ್ನು ಸ್ಟಾಪ್ ಮಾಡಿ ನಾವು ಡಿಅಲೋಕೇಟ್ ಮಾಡುತ್ತೆ ಆ ಪಾರ್ಟಿನ ವರ್ಕನ್ನು. ಇದು ಬರೀ ಮೆಮೊರಿ ಅಲ್ಲ, ಬೇರೆ ಇನ್ಪುಟ್ ಔಟ್ಪುಟ್ ಪ್ರಾಸೆಸ್ ಡಿವೈಸಸ್ಸನ್ನು. ಓಕೆ, ಸೊ ಮತ್ತು ಒಂದು ಸತಿ ಆದ ಮೇಲೆ ಫಸ್ಟ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಟರ್ಮಿನೇಟ್ ಮಾಡುತ್ತೆ. ನಮ್ಮ ಏನು ಸಿಸ್ಟಮ್ ಪ್ರಾಸೆಸ್ ಇದೆ ಅದು ಕ್ರಿಯೇಟ್ ಮಾಡಿ ಟರ್ಮಿನೇಟ್ ಮಾಡುವಂಥದ್ದು. ಸೊ ಸೇ ಫಾರ್ ಎಕ್ಸಾಂಪಲ್ ಪ್ರಾಸೆಸ್, ನೀವು ಗೇಮ್ ಆಡ್ತಾ ಇದ್ದೀರಾ, ಯಾವುದು ರೀಸೆಂಟ್ ಗೇಮ್ಗಳು ಪಬ್ಜಿ ಇವೆಲ್ಲ ಗೇಮ್ಗಳೇನೋ ಬಂದಿದೆಯಲ್ಲ, ಆ ಗೇಮ್ ಮಾಡ್ತಾಯಿದ್ದೀರಾ, ಡೇವು, ಮಾರಿಯೋ. ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಮಾನಿಟರಲ್ಲಿ ಗೇಮ್ ಹೋಗ್ತಾ ಇದೆ, ಆದರೆ ಸ್ಪೀಕರಲ್ಲಿ ಗೇಮ್ ಹಿಂದೆ ಹೋಗ್ತಾ ಇದೆ, ಅಂದರೆ ಸ್ಪೀಕರ್ ಸೌಂಡ್ಸು ಮಾನಿಟರ್ ಜೊತೆ ಸಿಂಕ್ ಆಗ್ತಾ ಇಲ್ಲ, ಅವಾಗ ಆಡೋ ಮಜಾ ಬರಲ್ಲ ಅಲ್ವಾ? ಸೊ ಆ ಸಿಂಕ್ರನೈಸೇಷನ್ನು ಇರಬೇಕು. ಬರೀ ಎಲ್ಲ ಫಂಕ್ಷನ್ ಮಾಡ್ತಾ ಇದೆ ಅಂತಲ್ಲ, ಎಲ್ಲ ಸಿಂಕ್ರನೈಸ್ಡಾಗಿ ಫಂಕ್ಷನ್ ಮಾಡ್ತಾ ಇದೆಯಾ ಅಂತಲೂ ಚೆಕ್ ಮಾಡಬೇಕು. ಓಕೆ, ನಾವು ಜಾಯ್ಸ್ಟಿಕ್ಕನ್ನು ಪ್ರೆಸ್ ಆಡಿದ ತಕ್ಷಣ ಅಲ್ಲಿ ಚೇಂಜ್ ಕಾಣಬೇಕು. ಗ್ಯಾಪ್ ಇತ್ತು ಅಂದ್ಕೊಳ್ಳಿ, ಅಗೇನ್ ಇಟ್ ವಾಂಟ್ ವರ್ಕ್. ಸೊ ಸಿಂಕ್ರನೈಸ್ಡಾಗಿ ನಮಗೆ ಬರಬೇಕು ಆ್ಯಂಡ್ ಕಮ್ಯುನಿಕೇಷನ್ ಪ್ರಾಸೆಸ್ಸು ಕ್ಲಿಯರ್ ಇರಬೇಕು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಗೇಮು ಅದೇನೋ ಆಗಿಬಿಟ್ಟು ಹ್ಯಾಂಗ್ ಆಗಿಬಿಡ್ತು ಕಂಪ್ಯೂಟರ್ ಅಂತ ಇಟ್ಕೊಳ್ಳಿ. ಆಗ ಅಥವಾ ಗೇಮ್ ಯಾವುದೋ ಒಂದು ಡೆಡ್ ಲಾಕ್ಗೆ ಹೋಯಿತು ಅಂತ ಇಟ್ಕೊಳ್ಳಿ. ನಾನು ಗೇಮ್ ಯಾಕೆ ತೊಗೊತಾ ಇದ್ದೀನಿ ಅಂದರೆ ಸರ್ವೇಸಾಮಾನ್ಯವಾಗಿ ಎಲ್ಲರಿಗೂ ಗೇಮ್ ಅಂದರೆ ಒಂದು ಐಡಿಯಾ ಬರುತ್ತೆ. ಪ್ರೋಗ್ರಾಮ್ ಕ್ಯಾನ್ ಬಿ ಎನಿಥಿಂಗ್, ಒಂದು ಪೈಥನ್ ಪ್ರೋಗ್ರಾಮು ಆಗಿರ್ಬೋದು, ಹೌದಾ? ಡೆಡ್ ಲಾಕ್ ಆದರೆ ಕಂಪ್ಯೂಟರ್ ಕ್ರ್ಯಾಶ್ ಆಗಬಾರ್ದು. ಈ ಕರ್ನಲ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಏನಿದೆ ಓ ಎಸ್ ಎರರ್ ಕೊಡಬೇಕು ಅಥವಾ ಸಮ್ ಸಾರ್ಟ್ ಆಫ್ ಡೆಡ್ ಲಾಕ್ ಎರರ್ ಕೊಡಬೇಕು, ಕೊಟ್ಟು ನಮಗೆ ಕ್ರ್ಯಾಶ್ ಔಟ್ ಮಾಡಬೇಕು. ಇದು ನಮ್ಮ ಪ್ರಾಸೆಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ. ಅದಾದಮೇಲೆ ಫೈಲ್ ಮ್ಯಾನೇಜ್ಮೆಂಟು, ನಾನು ಆಗಲೇ ಹೇಳಿದೆ, ಡ್ರೈವ್ ಸೇ DEFG ಅಂತ 500 GB ಹಾರ್ಡ್ ಡಿಸ್ಕ್ ಇದ್ದರೆ 100 ಹಾಕ್ಕೊಂಡು ಸಿ ಡ್ರೈವಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ಫೈಲ್ಸ್ ಅನ್ನು ಇನ್ಸ್ಟಾಲ್ ಮಾಡಿರ್ತೀವಿ, ಹೌದಾ? ಸೊ ಈಗ ಡಿಯಲ್ಲಿ ಯಾವುದೋ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು. ಓಕೆ, OS ವರ್ಕ್ ಬೇಕು, ಫೈಲ್ ಡಿಲೀಟ್ ಮಾಡ್ತೀವಿ, ಅದಕ್ಕೂ OS ಬೇಕು. ಓಕೆ, ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಡೈರೆಕ್ಟ್ರೀಸ್ ಕ್ರಿಯೇಟ್ ಮಾಡಿ, ಡೈರೆಕ್ಟ್ರೀಸ್ ಕ್ರಿಯೇಷನ್ನು ಡಿಲೀಷನ್ಗೆ ಎರಡಕ್ಕೂ ನಮಗೆ OS ಬೇಕಾಗುವಂಥದ್ದು. ಎಲ್ಲ ರೀತಿಯಾದಂತಹ ಫೈಲ್ ಮ್ಯಾನೇಜ್ಮೆಂಟಿಗೆ ಆ್ಯಂಡ್ ಸೇ ಯಾವುದೋ ಒಂದು ಫೈಲು ಕರೆಂಟ್ ಪ್ರೈಮರಿ ಯೂಸೇಜಲ್ಲಿ ಇರ್ಬೋದು, ಅದಾದ ಮೇಲೆ ಚೇಂಜಸ್ ಎಲ್ಲ ಮಾಡಿಫೈ ಆದಮೇಲೆ ಸೆಕೆಂಡರಿ ಸ್ಟೋರೇಜಲ್ಲಿ ವಾಪಸ್ ಹೋಗ್ಬೇಕಲ್ವ ನಮ್ಮ ಹಾರ್ಡ್ ಡಿಸ್ಕ್ಗೆ ಅಲ್ವಾ? ಪ್ರೈಮರಿಯಲ್ಲಿ ನಾವು ವರ್ಡ್ ಫೈಲಲ್ಲಿ ಏನೋ ಚೇಂಜಸ್ ಮಾಡ್ತೀವಿ, ಅದಾದಮೇಲೆ Ctrl+S CTRL+S ಅಂತ ಪ್ರೆಸ್ ಮಾಡ್ತೀವಿ, ಅದು ವಾಪಸ್ ಸೆಕೆಂಡ್ರಿ ಸ್ಟೋರೇಜಲ್ಲಿ ಹೋಗಿ ವಾಪಸ್ ನಿಂತ್ಕೋಬೇಕು. ಓಕೆ, ಸೊ ಇದೆಲ್ಲವೂ ನಮಗೆ ಬ್ಯಾಕಪ್ ಫೈಲ್ಸ್ ಕ್ರಿಯೇಟ್ ಮಾಡುವಂಥದ್ದು, ನಾನ್ ವಾಲಟೈಲ್ ಫೈಲ್ಸ್, ವರ್ಷನ್ಸು, ಇವೆಲ್ಲವೂ ನಮಗೆ ಫೈಲ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ.